ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮೊನ್ನೆ ಪಹಲ್ಗಾಮ್ ಜಮ್ಮು ಕಾಶ್ಮೀರದಲ್ಲಿ ಹಾರಾಮಿ ಪಾಕಿಸ್ತಾನದ ನಂಟು ಇರುವ ಕೆಲ ಉಗ್ರರು ನಮ್ಮ ಹಿಂದೂ ಪ್ರವಾಸಿಗರ ಮೇಲೆ ಗುಂಡಿಕ್ಕಿ ಕೊಂದು ಹಾಕಿ ಅಟ್ಟಹಾಸ ಮೆರೆದಿರುವ ಹಿನ್ನೆಲೆ ಇವತ್ತು ಸಂಕೇಶ್ವರ ನಗರದ ನ್ಯಾಯವಾದಿಗಳ ಸಂಘದ ವತಿಯಿಂದ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಉಪ ತಹಸೀಲ್ದಾರ್ ಅವರಿಗೆ ಆದ ಘಟನೆ ಬಗ್ಗೆ ಮನವಿ ಕೊಡೋದ್ರ ಮುಖೇನ ಗುಂಡಿಕ್ಕಿ ಕೊಂದಿರುವ ಉಗ್ರರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ರು. ಅತ್ಯಂತ ಹೇಯ ಕೃತ್ಯವಾಗಿದ್ದು, ಅದು ಅಲ್ಲದೆ ತಾವು ಗುಂಡನ್ನು ಹೊಡೆದಾಗ ತಾವು ಯಾವ ಜಾತಿ ಎಂದು ಸೇರಿದವರೆಂದು ಕೇಳಿ ಗುಂಡು ಹಾರಿಸಿ, ಅದು ಅಲ್ಲದೆ ಅವರ ಗಂಡ ಹೆಂಡರಿದ್ದಾಗ ಹೆಂಡತಿಯನ್ನು ಬಿಟ್ಟು ಬರೀ ಗಂಡನನ್ನು ಗುಂಡು ಹೊಡೆದು ಅತ್ಯಂತ ಘೋರವಾದ ಕೃತ್ಯವನ್ನು ಮಾಡಿರುತ್ತಾರೆ. ಆದ್ದರಿಂದ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಈ ಉಗ್ರ ಕೃತ್ಯವನ್ನು ಅಳಿಸಿ ಹಾಕಿ ಮಡಿದವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ನಮ್ಮ ದೇಶದಲ್ಲಿ ನಡೀತಿರುವಂಥ ದುಷ್ಕೃತ್ಯವನ್ನು ಕಿತ್ತೊಗಿದ್ದೇವೆ ಎಂದು ಅಧಿಕಾರದಲ್ಲಿ ಬಂದು 19ರಲ್ಲಿ ಒಂದು ನಡೆದಂಥ ಘಟನೆಯನ್ನು ಮಾಡಿದಂಥ ಘಟನೆಯನ್ನು ಮರೆಮಾಚುವ ಮುನ್ನವೇ ಇಂಥ ಹೀನವಾದ ಕೃತ್ಯವನ್ನು ಮಾಡಿದಂಥ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ನಾನು ಹೇಳಿಕೊಳ್ಳುತ್ತೇನೆ. ಅದೇ ರೀತಿ ಎಷ್ಟೋ ಪ್ರಜ್ಞಾವಂತ ದೇಶಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯಲ್ಲಿ ಹೇಗೆ ಕೃತ್ಯ ಮಾಡಿದಂಥ ಈ ದುಷ್ಕರ್ಮಿಗಳ ಅವರ ಕಾನೂನು ರೀತಿಯ ಕ್ರಮ ತಗೊಂಡು ಮುಂದೆ ಸರ್ಕಾರದಲ್ಲಿ ಇಂಥ ಘಟನೆ ಮರುಕಳಿಸಂತೆ ನೋಡಬೇಕಂತ ವಿನಂತಿ ಕೊಟ್ಟಂಥ ಮನವಿಯನ್ನು ಮಾನ್ಯ ಕೆಲ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಎಲ್ಲ ಬಗ್ಗೆ ನಿಜವಾಗ್ಲೂ ಕೇವಲ ಒಪ್ಪಿಗೆ ಸಿಗುತ್ತೆ ಎಲ್ಲಕ್ಕಿಂತ ಇದು ನೋವಾದಂಥ ವಿಷಯ. ದಯವಿಟ್ಟು ಇದಕ್ಕಿಂತ ನೊಂದ ಕುಟುಂಬದವರಿಗೆ ಆ ದೇವರು ಶಾಂತಿ ದುಃಖ ಭರಿಸಿ ಶಕ್ತಿ ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಲ್ಲ. ಇಲ್ಲಿಗೆ ನಾವು ಕೊಟ್ಟಂತ ಬನ್ನಿ ಹೇಳ್ತಾ ಜಯ. ಈ ವೇಳೆ ಸಂಕೇಶ್ವರ ನಗರದಲ್ಲಿ ಎಲ್ಲಾ ನ್ಯಾಯವಾದಿಗಳು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.